ಕುರುರಾಯಗೆ ಅಕಟನಲು ಹೇಳ್ತಾ ಇದ್ದಾರಲ್ಲ ನಮ್ಮವರು. ಬಂದರೆ ಪಾಂಡವರು ಮರಣವ ತಂದರೆ ಯಾರಿಗೆ? ಕೃಷ್ಣ ಬಂದು ಬಡಿಯುತ್ತಾ ಇದ್ದದ್ದು ಈ ಭೀಷ್ಮನ ಶಿಬಿರದ ಬಾಗಿಲನ್ನಲ್ಲ, ಬದಲಾಗಿ ಮೃತ್ಯುದೇವ ಕೌರವನ ಮರಣದ ಬಾಗಿಲನ್ನ ಬಡಿಯುತ್ತಾ ಇದ್ದಾರೆ. ಕಾಲಾತೀತನಾದಂತಹ ಕೃಷ್ಣನಿಗೂ ಕಾಲ ಕಾಯುವಂತಹ ಅವಶ್ಯಕತೆ ಉಂಟೆ? ಎಲ್ಲ ಅವನ ನಾಟಕ ಅಲ್ಲದೆ ಇನ್ನೇನು. ಯಾರಲ್ಲಿ ಮುರವಿರಾದ ಶ್ರೀಕರಾಂಗ್ರಿಗೆ ಶಿರವಚಾಚಲು ಕಾಯಬೇಕಿ ತರಳರೇವರ ಕಾಯಬೇಕಿ ತರಳರೈವರ ಕಾಯಗಳ ಸರ್ವದ ಕಾಯುವನೆ ಕೊಲುವನೆ ಬಂದ ಕಾಯ ನೀನೇ. ಪಾಂಡವರ ಇವರನ್ನು ಇವತ್ತು ನಿನ್ನ ಕಾಲಬುಡದಲ್ಲಿ ತಂದು ಇರಿಸಿದ್ದೇನೆ. ಈಗ ನಿನ್ನಲ್ಲಿ ಹೇಳುವ ಮಾತಿಷ್ಟೇ, ಧರ್ಮದ ಪ್ರತಿರೂಪದಂತಿರುವಂತಹ ಧರ್ಮರಾಯನನ್ನ ನೀನು ಕಾಯಬೇಕು. ಧರ್ಮ ಹಾಗೂ ಬಲಕ್ಕೆ ಪ್ರತಿರೂಪರಾಗಿರುವಂತಹ ಭೀಮಸೇನನನ್ನ ನೀನು ಕಾಯಬೇಕು. ವೀರನಾಗಿರುವಂತಹ ಪಾರ್ಥನನ್ನ ನೀನು ಕಾಯಬೇಕು. ತೇಜಸ್ವಿಗಳಾಗಿರುವಂತಹ ನಕುಲ ಸಹದೇವರನ್ನ ನೀನು ಕಾಯಬೇಕು. ಭೀಷ್ಮ ನೀನು ಕಾಯಬೇಕು. ಕೃಷ್ಣ ಅವರನ್ನ ಕಾಯಬೇಕು, ಇವರನ್ನ ಕಾಯಬೇಕು ಎಂದು ಹೇಳುವ ಬದಲು ನೇರ ಭೀಷ್ಮ ನೀನು ಸಾಯಬೇಕು ಅಂತ ಹೇಳಿದ್ರೆ ನಾನು ಆಗುದಿಲ್ಲ ಅಂತ ಹೇಳುತ್ತ. ನೀ ಮಾಯೆಯು ನಿನ್ನೊಳು ಮಾಯೆ ಎನ್ನೊಳೇಕಿ ಮಾಯಕದ ನುಡಿ. ಇಲ್ಲದೆ ಹೋದ್ರೆ ಮಮ ಪ್ರಾಣ ಈ ಪಾಂಡವ ಎನ್ನುವ ಹಾಗೆ ನಿನ್ನತ್ತೆ ಕುತ್ತಿಗೆ ನೀನೇ ಮಾತು ಕೊಟ್ಟವನಲ್ವೇನು? ಭದ್ರ ರಕ್ಷಣೆಯಲ್ಲಿರುವಂತಹ ಈ ಪಾಂಡವರಿಗೆ ಮತ್ತೊಬ್ಬರ ಕಾಯುವ ಅವಶ್ಯಕತೆ ಉಂಟಾ ಹೇಳು? ನನಗೆಲ್ಲ ಅರ್ಥ ಆಗುತ್ತದೆ ಕೃಷ್ಣ. ದೇವರಿಗೆ ನಾವು ಹಣ್ಣು ಕಾಯನ್ನ ಕೊಡ್ತೇವೆ, ಆದ್ರೆ ಈ ದೇವರಿಗೆ ಬೇಕಾದದ್ದು ಈ ಅಜ್ಜನ ಹಣ್ಣು ಕಾಯ ಎನ್ನುವುದು ನನಗೂ ಗೊತ್ತಾಯಿತು. ಯೋಚನೆ ಮಾಡಬೇಕಾದದಿಲ್ಲ ಕೃಷ್ಣ. ನಾಳೆ ಯುದ್ಧಕ್ಕೆ ಒಂದು ಕೆಲಸ ಮಾಡು. ಏನು? ಒಬ್ಬಳು ತಾಯಿಯ ಒಬ್ಬನೇ ಮಗನಲ್ಲಿ ನಾ ಯುದ್ಧವನ್ನ ಮಾಡುವುದಿಲ್ಲ. ಹೆಣ್ಣು ಅಲ್ಲದ ಗಂಡು ಅಲ್ಲದ ವ್ಯಕ್ತಿಯ ಜೊತೆಯಲ್ಲಿ ನಾನು ಯುದ್ಧ ಮಾಡುವುದಿಲ್ಲ. ನಿಮ್ಮ ಪಕ್ಷದಲ್ಲಿ ಉಂಟಲ್ಲ, ಪಾಂಡವರ ಪಕ್ಷದಲ್ಲಿ ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ಶಿಖಂಡಿ ಯುದ್ಧ ಮಾಡುವಾಗ ನನ್ನ ಸಮ್ಮುಖದಲ್ಲಿ ನಿಲ್ಲಿಸು, ನಾ ಶಸ್ತ್ರ ಸಂನ್ಯಾಸವನ್ನು ಮಾಡ್ತೀನಿ. ನಿಮ್ಮನು ಮಡುಗಿ ಸಿರಿತ ಹಾಗಾಗುವುದಿಲ್ಲ ಅಜ್ಜಯ್ಯ, ಹಾಗಾಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಾವಿನ ಸೌಧದ ಮೇಲೆ, ಸಮಾಧಿಯ ಮೇಲೆ ಈ ಪಾಂಡವರ ಸೌಧವೇ ಬೇಡ ನಮಗೆ. ಇಲ್ಲಿಯವರೆಗೂ ಕಾಲ ಕಳೆದದ್ದು ಕಾಂತಾರದಲ್ಲಿ. ಪಾಂಡವರಿಗೆ ಕಾಂತಾರವೇ ನೀನು ಬಿಟ್ರೆ ಈ ಹಸ್ತಿನಾವತಿ ಬೇಡ. ಹಸ್ತಿನಾವತಿಯ ಕಿರೀಟದ ತುರಾಯಿ ನೀವು ಭಾಗ ಕೊಡದು.
ಎಲೆಯುತ್ತಿರ ನಿನ್ನ ಸತ್ಯದ ಫಲವು ಎಲೆಯುತ್ತಿರ ನಿನ್ನ ಸತ್ಯದ ಫಲವು ವಿಪಿನವ ಸೇರಿಸಿತು ಹಂಬಲಿಸುವೆಯ ಮುಂದಿನ್ನರಣ್ಯವ ಮರುಳೆಲ ಮಗನೇ ಹಂಬಲಿಸುವೆಯ ಮುಂದಿನ್ನರಣ್ಯವ ಮರುಳೆಲ ಮಗನೇ ಮರುಳೆಲ ಮಗನೇ ಮರುಳೆಲ ಮಗನೇ ಯಮಧರ್ಮರಿಗೆ ಮಗನಿ ಧರ್ಮದ ಮಹತ್ವವನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟಂತಹ ನಿನ್ನ ಬಾಯಲ್ಲಿ ಇಂತಹ ಮಾತು ಬರದೆ ಇನ್ನೇನು ಬರ್ತದೆ ಧರ್ಮರಾಯ. ಹಲವು ಮೊಮ್ಮಕ್ಕಳು ನನಗಿದ್ರು ಅಜ್ಜನಿಂದ ಏನು ಸಿಗುತ್ತದಂತ ಎಲ್ಲರೂ ಕಾದರೆ ಹೊರತು ಅಜ್ಜನಿಗೆ ಏನು ಬೇಕು ಅಂತ ಯಾರು ಇದುವರೆಗೆ ಕೇಳಿದವರಿಲ್ಲ. ಆದರೆ ಇದ್ದ ಮೊಮ್ಮಕ್ಕಳಲ್ಲಿ ನೀನು ಮಾತ್ರ ಈ ಅಜ್ಜನಿಗಾಗಿ ಸಕಲ ಸುಖವನ್ನೂ ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗುವುದಕ್ಕೆ ಸಿದ್ಧನಾಗಿ ನಿಂತಿದ್ದೀಯೇನು. ಅಧಿಕಾರ ಸಂಪತ್ತು ಸರ್ವ ಭೋಗಗಳೆಲ್ಲ ನನ್ನ ಕಾಲ ಬುಡಕ್ಕೆ ಬಂದಾವಾಗಲೇ ಅದೆಲ್ಲ ಬೇಡ ಅಂತ ತಿರಸ್ಕರಿಸಿದಂತಹ ನಾನು ಈ ಹೊತ್ತಿನಲ್ಲಿ ಮತ್ತೆ ಭೋಗಕ್ಕಾಗಿ ಸುಖಕ್ಕಾಗಿ ಬದುಕಿದ್ದೇನೆ ಅಂತ ನಾನು ಭಾವಿಸಿದ್ದೇನೆ. ಯುಧಿಷ್ಠಿರ, ಆಡುವುದು ಸತ್ಯ, ಆಚರಿಸುವುದು ಧರ್ಮ, ಆರಾಧಿಸುವುದು ಭಗವಂತನನ್ನ. ಸತ್ಯ ಅಂತ ಹೇಳಿದ್ರು ದೇವರೇ, ಧರ್ಮ ಅಂತ ಹೇಳಿದ್ರು ದೇವರೇ. ಎಲ್ಲಿ ಸತ್ಯ ಧರ್ಮ ಒಬ್ಬ ವ್ಯಕ್ತಿಯಲ್ಲಿ ಇರ್ತದೋ ಅಲ್ಲಿ ದೇವರ ಸಾಕ್ಷಾತ್ಕಾರವಿರ್ತದೆ. ದೇವರು ಕೈ ಹಿಡಿತಾನೆ ಎನ್ನುವುದಕ್ಕೆ ಪಾಂಡವರ ಬದುಕೇ ಸಾಕ್ಷಿ. ನಿನ್ನ ಸತ್ಯ ಧರ್ಮ ಎನ್ನುವುದು ನಿನ್ನಲ್ಲಿ ಬಲವಾಗಿದ್ದ ಕಾರಣಕ್ಕಾಗಿ ಈ ಕೃಷ್ಣ ನಿಮ್ಮ ಕೈ ಹಿಡಿದಿದ್ದಾನೆ. ಮತ್ತೆ ಯಾಕೆ ಅರಣ್ಯವಾಸವನ್ನ ಹಮ್ಮನಿಸುತ್ತಾ ಇದೆಯ ಯುಧಿಷ್ಠಿರ? ಇದುವರೆಗೆ ನಾನು ಬದುಕಿದ್ದು ಬೆಳೆದುದು ಅಂತ ಹೇಳಿದ್ರೆ ಕೇವಲ ಆಲದ ಮರ ಬೆಳೆದ ಹಾಗಾಯಿತು. ಆಲದ ಮರ ಇನ್ನೊಬ್ಬರಿಗೆ ನೆರಳನ್ನು ಕೊಡುತ್ತದೆ ಹೊರತು ಯಾವ ಫಲವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಮಾತ್ರ ಮಾವಿನ ಮರ ಬೆಳೆದ ಹಾಗೆ ಬೆಳೆದಿದ್ದೀಯ. ಮಾವಿನ ಮರ ನೆರಳು ಫಲ ಎರಡನ್ನೂ ಕೊಡುತ್ತದೆ ಮೊಮ್ಮಗನೇ. ಹೇಳಿದೆಯಲ್ಲ ಅಜ್ಜ, ನಿಮ್ಮ ಸಾವಿನ ಸಮಾಧಿಯ ಮೇಲೆ ಸುಖದ ಸೌಧವನ್ನ ಕಟ್ಟುವಂತಹ ಹಂಬಲ ನನಗಿಲ್ಲ ಅಂತ. ಈ ಅಜ್ಜ ಹೊಸದಾಗಿ ಸಾಯಬೇಕಾಗುತ್ತಿಲ್ಲ ಮೊಮ್ಮಗ. ಯಾವಾಗ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಾರಕ್ಕೆ ಮುಂದಾಗಿದ್ದಾನೋ ಆ ಕೌರವೇಶ್ವರ, ಆ ಕ್ಷಣಕ್ಕೆ ಈ ಅಜ್ಜನ ಬೊಜ್ಜವಾಗಿ ಹೋಗಿದೆಯೋ. ಮತ್ತೆ ಈ ಅಜ್ಜ ಹೊಸತಾಗಿ ಸಾಯ್ತಾನೆ ಅಂತ ನೀನು ಭಾವಿಸಬೇಡ. ಅರಣ್ಯವಾಸದ ಹಂಬಲವನ್ನು ನೀನು ಕೊಡಬೇಡ ಕೃಷ್ಣ. ಮಧ್ಯರಾತ್ರಿಯ ಹೊತ್ತು ಕದ್ದು ಈ ಶಿಬಿರವನ್ನು ಪ್ರವೇಶಿಸಿದವರು ಎಲ್ಲಿಯಾದರೂ ಕೌರವನಿಗೆ ತಿಳಿಯಿತುವಂತಾದ್ರೆ ಶುದ್ಧ ಚಾರಿತ್ರ್ಯವನ್ನ ಹೊಂದಿದಂತಹ ಧರ್ಮರಾಯನ ಬದುಕಿಗೆ ಕಳಂಕ ಬಂದಿದೆ. ಆದ್ದರಿಂದ ಆದಷ್ಟು ಬೇಗ ಇಲ್ಲಿಂದ ತೆರಳಿ ನಾಳೆ ನಾ ಹೇಳಿದ ವ್ಯವಸ್ಥೆಯನ್ನು ನೀವು ಮಾಡಿ. ನಡೆದುಕೊಂಡವರು ನಾವು, ಆ ವ್ಯವಸ್ಥೆಯನ್ನ ಮಾಡಿದವರು ನಾವು. ಶಿಖಂಡಿಯನ್ನ ಮುಂದಿರಿಸಿಕೊಂಡು ಯುದ್ಧವನ್ನ ಮಾಡುವಂತಹ ಸಂದರ್ಭದಲ್ಲಿ ಶಸ್ತ್ರ ಸನ್ಯಾಸವನ್ನ ಗೈದರು. ಆ ನಂತರದಲ್ಲಿ ನಿನ್ನ ಶರದ ಮೂಲಕವಾಗಿ ಭೀಷ್ಮರನ್ನ ಘಾತಿಸುವುದಕ್ಕೂ ಮುಂದಾದೆ. ನೋಡಿದೆಯಾ ಭೀಷ್ಮರ ಆಸೆಯಂತೆ ಅವರು ಯಾವ ರೀತಿಯಾಗಿ ಹೇಳಿದ್ದಾರೋ ಶರಶಯ್ಯೆಯ ಮೇಲೆ ಅವರನ್ನ ಮಲಗಿಸಿದ್ದು ಆಯಿತು.
ಬಾಯಾರಿಕೆ ಅಂತ ಹೇಳಿದ್ರು. ಕೌರವ ಕೊಡಗಟ್ಟಲೆ ಹಾಲನ್ನೇ ತಂದರೂ ಕೂಡ ಅದರ ಬಯಕೆ ಅವರಿಗೆ ಆಗಲಿಲ್ಲ. ಪಾತಾಳ ಗಂಗೆಯನ್ನೇ ಧರಿಸಿದ್ದೆ. ಶರದ ಮೂಲಕವಾಗಿಯೇ ಜಲವನ್ನು ನೀ ತಂದಂತಹ ವೇಳೆಯಲ್ಲಿ ಅದನ್ನ ಪ್ರೀತಿಯಿಂದ ಅವರು ಕುಡಿದಿದ್ದಾರೆ. ನೋಡು, ಅವರು ಈಗಾಗಲೇ ಹೇಳಿಯೂ ಆಗದೆ ಇಚ್ಛಾವರಣಿಗಳಾಗಿರುವಂತಹ ಅವರು ಈ ದಕ್ಷಿಣಾಯನದಲ್ಲಿ ಅವರ ಕೊನೆಯುಸಿರನ್ನ ಎಳೆಯುವುದಿಲ್ಲ. ಉತ್ತರಾಯಣದವರಿಗಾಗಿಯೂ ಕಾಲವನ್ನ ಕಾಯುತ್ತೇನೆ ಎಂಬ ಹಾಗೆ. ಅಂತೂ ಭೀಷ್ಮರ ಅಂತ್ಯ ಈ ರೀತಿಯಾಗಿ ಆಯಿತು. ನಾಳೆಯ ದಿನ ನವದಿನವಾಗಿ ನಮ್ಮ ಪಾಲಿಗೆ ಬರುತ್ತದೆ. ಆ ಸಂಗ್ರಾಮದ ಕುರಿತು ಸಿದ್ಧತೆಯನ್ನು ನಾವು ಮಾಡಬೇಕಲ್ಲ. ಸರಿ, ಬಿಡಬೇಡ ಸೇರ